ಪರಿಚಯ. ಸ್ವಾಗತ. ಡೊಕ್ಕ ಸೀತಮ್ಮನ ಪರಂಪರೆ. ಅಲ್ಲಿ ನಾವು ನಮ್ಮ ಹಳ್ಳಿಗಳಿಂದ ಸ್ಫೂರ್ತಿದಾಯಕ ಕಥೆಗಳನ್ನು ಹಂಚಿಕೊಳ್ಳುತ್ತೇವೆ. ಹಸಿದವರಿಗೆ ಅನ್ನ ನೀಡುವ ತನ್ನ ಅಚಲ ಬದ್ಧತೆಗಾಗಿ ತೆಲುಗು ಜನರ ಅನ್ನಪೂರ್ಣೆ ಎಂದು ಪೂಜಿಸಲ್ಪಡುವ ಡೊಕ್ಕ ಸೀತಮ್ಮ ಎಂಬ ಮಹಿಳೆಯ ಅಸಾಧಾರಣ ಕಥೆಯನ್ನು ಇಂದು ನಾವು ನಿಮಗೆ ತರುತ್ತೇವೆ. ಆರಂಭಿಕ ಜೀವನ. ಡೊಕ್ಕ ಸೀತಮ್ಮ ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯ ಮಂಡಪೇಟ ಗ್ರಾಮದಲ್ಲಿ 1841ರಲ್ಲಿ ಜನಿಸಿದರು. ಆಕೆಯ ತಂದೆ ಭವಾನಿ ಶಂಕರ್ ಪ್ರೀತಿಯಿಂದ ಭುವಣ್ಣ ಅಂದರೆ ಆಹಾರ ಕೊಡುವವನು ಎಂದು ಕರೆಯುತ್ತಿದ್ದರು. ಅವರ ಔದಾರ್ಯಕ್ಕೆ ಹೆಸರುವಾಸಿಯಾಗಿದ್ದರು. ನಿಂದಲೂ ಸೀತಮ್ಮ ತನ್ನ ತಂದೆಯ ದಾನಶೀಲತೆಯಿಂದ ಪ್ರಭಾವಿತಳಾದಳು ಮತ್ತು ಪೆದ್ದ ಬಾಲ ಶಿಕ್ಷಾ ಮುಂತಾದ ಪಠ್ಯಗಳೊಂದಿಗೆ ಮನೆಯಲ್ಲಿ ಶಿಕ್ಷಣವನ್ನು ಪಡೆದರು. ಮದುವೆ ಮತ್ತು ಹೊಸ ಆರಂಭ. ಸೀತಮ್ಮ ಅವರು ಜೀವನವು ಮಹತ್ವದ ತಿರುವು ಪಡೆಯಿತು. ಅವರು ತಮ್ಮಿಂದ ಆಳವಾಗಿ ಪ್ರಭಾವಿತರಾದ ವಿದ್ವಾಂಸ ಡೊಕ್ಕ ಜೋಗಣ್ಣ ಅವರನ್ನು ವಿವಾಹವಾದರು. ಅವರ ಮದುವೆಯ ನಂತರ ಅವರು ಡೊಕ್ಕ ಸೀತಮ್ಮ ಎಂದು ಪ್ರಸಿದ್ಧರಾದರು. ಒಟ್ಟಿಗೆ ದಂಪತಿಗಳು ಇತರರ ಸೇವೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ವಿಶೇಷವಾಗಿ ಅವರ ಹಿನ್ನೆಲೆ ಅಥವಾ ಸ್ಥಾನಮಾನವನ್ನು ಲೆಕ್ಕಿಸದೆ ತಮ್ಮ ಮನೆ ಬಾಗಿಲಿಗೆ ಬಂದವರಿಗೆ ಆಹಾರವನ್ನು ಒದಗಿಸುವ ಮೂಲಕ ಅಪರ ಅನ್ನಪೂರ್ಣ. ಹಸಿದವರಿಗೆ ಆಹಾರ ನೀಡುವ ಸೀತಮ್ಮ ಭಕ್ತಿಯು ಆಕೆಗೆ ಅಪರ ಅನ್ನಪೂರ್ಣ ಎಂಬ ಬಿರುದನ್ನು ತಂದುಕೊಟ್ಟಿತು. ಅವಳು ಪೋಷಣೆಯನ್ನು ಸಂಕೇತಿಸುವ ಅನ್ನಪೂರ್ಣ ದೇವತೆಗೆ ಹೋಲಿಸುತ್ತದೆ. ಆಕೆಯ ಮನೆ ಅಸಂಖ್ಯಾತ ಜನರಿಗೆ ಅಭಯಾರಣ್ಯವಾಯಿತು ಮತ್ತು ಆಕೆಯ ಖ್ಯಾತಿಯು ಗೋದಾವರಿ ಜಿಲ್ಲೆಗಳಲ್ಲಿ ಹರಡಿತು. ಅವರು ಆಹಾರ ನೀಡುವುದು ಮಾತ್ರವಲ್ಲದೆ ಹಲವಾರು ದತ್ತಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಸಮುದಾಯದಿಂದ ಅಪಾರ ಗೌರವ ಮತ್ತು ಮೆಚ್ಚುಗೆಯನ್ನು ಗಳಿಸಿದರು. ಅಚಲ ಬದ್ಧತೆ. ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದರೂ ಸೀತಮ್ಮನವರ ಅನ್ನದಾನ ಆಹಾರ ನೀಡುವ ಕಾರ್ಯ ಬದ್ಧತೆ ಎಂದಿಗೂ ಕುಗ್ಗಲಿಲ್ಲ. ಅವರ ಪರಿಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಅವರ ಪತಿ ಅವರ ನಿರಂತರ ಸೇವೆಯನ್ನು ಪ್ರಶ್ನಿಸಿದರು. ಸೀತಮ್ಮ ಪ್ರತಿಕ್ರಿಯೆಯು ಆಳವಾದದ್ದಾಗಿತ್ತು. ತಾನು ತಿನ್ನಿಸಿದವರು ವಿಷ್ಣುವಿನ ಅಭಿವ್ಯಕ್ತಿಗಳು ಮತ್ತು ಅವರ ನಿಸ್ವಾರ್ಥ ಸೇವೆಗೆ ಪ್ರತಿಫಲ ಸಿಗುತ್ತದೆ ಎಂದು ಅವರು ನಂಬಿದ್ದರು. ಅವರ ಪತಿ ತಮ್ಮ ಹೊಲವನ್ನು ಉಳುಮೆ ಮಾಡುವಾಗ ಚಿನ್ನದ ನಾಣ್ಯಗಳ ಮಡಿಕೆಯನ್ನು ಕಂಡುಹಿಡಿದಾಗ ಅವರ ಉದಾತ್ತ ಕೆಲಸವನ್ನು ಮುಂದುವರಿಸಲು ಅವಕಾಶ ಮಾಡಿಕೊಟ್ಟಾಗ ಅವರ ನಂಬಿಕೆಗೆ ನಿಜವಾಗಿಯೂ ಪ್ರತಿಫಲ ಸಿಕ್ಕಿತು. ಬ್ರಿಟಿಷ್ ಚಕ್ರವರ್ತಿಯಿಂದ ಮನ್ನಣೆ. ಸೀತಮ್ಮನ ನಿಸ್ವಾರ್ಥ ಸೇವೆ ಬ್ರಿಟಿಷ್ ಚಕ್ರವರ್ತಿಯ ಕಿವಿಗೆ ತಲುಪಿತು. ಅವರು ತಮ್ಮ ಪಟ್ಟಾಭಿಷೇಕದ ಸಮಯದಲ್ಲಿ ಅವರನ್ನು ಗೌರವಿಸಲು ಬಯಸಿದ್ದರು. ಮಾನ್ಯತೆ ಪಡೆಯಲು ಇಷ್ಟವಿಲ್ಲದಿದ್ದರೂ ಅಧಿಕಾರಿಗಳು ತಮ್ಮ ಮನೆಯಲ್ಲಿ ಊಟ ಮಾಡಿದ ನಂತರವೇ ಸೀತಮ್ಮ ಅವರ ಛಾಯಾಚಿತ್ರಣವನ್ನು ತೆಗೆದುಕೊಳ್ಳಲು ಒಪ್ಪಿಕೊಂಡರು. ಚಕ್ರವರ್ತಿಯು ತನ್ನ ಮಾತನ್ನು ಉಳಿಸಿಕೊಂಡು ಅವಳ ಛಾಯಾಚಿತ್ರವನ್ನು ಸೋಫಾದ ಮೇಲೆ ಇರಿಸಿದನು ಮತ್ತು ಅವನ ಪಟ್ಟಾಭಿಷೇಕದ ಮೊದಲು ತನ್ನ ನಮನವನ್ನು ಅರ್ಪಿಸಿದನು. ಈ ಮಾನ್ಯತೆಯ ಕಾರ್ಯವನ್ನು ಇಂದಿಗೂ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಲಾಗಿದೆ. ಪರಂಪರೆ ಮತ್ತು ಸಾಗುವಿಕೆ. ಡೊಕ್ಕ ಸೀತಮ್ಮ ಅವರ ಅಪ್ರತಿಮ ಉದಾರತೆ ಮತ್ತು ಭಕ್ತಿಯ ಜೀವನವು ಏಪ್ರಿಲ್ 28,
2009 ಕೊನೆಗೊಂಡಿತು. ಆದಾಗ್ಯೂ ಅವರ ಪರಂಪರೆಯು ಅಸಂಖ್ಯಾತ ವ್ಯಕ್ತಿಗಳಿಗೆ ಸ್ಫೂರ್ತಿ ನೀಡುತ್ತಿದೆ. ನಿಸ್ವಾರ್ಥ ಸೇವೆ, ಉನ್ನತ ಶಕ್ತಿಯಲ್ಲಿ ಅಚಲವಾದ ನಂಬಿಕೆಯೊಂದಿಗೆ ಸೇರಿಕೊಂಡು ಒಬ್ಬ ವ್ಯಕ್ತಿಯನ್ನು ಹೆಚ್ಚಿನ ಎತ್ತರಕ್ಕೆ ಏರಿಸಬಹುದು ಮತ್ತು ದೈವಿಕ ರಕ್ಷಣೆ ಮತ್ತು ಆಶೀರ್ವಾದವನ್ನು ಖಚಿತಪಡಿಸುತ್ತದೆ ಎಂದು ಅವರು ಪ್ರದರ್ಶಿಸಿದರು. ತೀರ್ಮಾನ: ಡೊಕ್ಕಾ ಸೀತಮ್ಮನ ಜೀವನದ ಮೂಲಕ ಈ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಆಕೆಯ ಕಥೆಯು ನಿಸ್ವಾರ್ಥ ಭಕ್ತಿ ಮತ್ತು ಒಬ್ಬ ವ್ಯಕ್ತಿಯು ಸಮುದಾಯದ ಮೇಲೆ ಬೀರಬಹುದಾದ ಆಳವಾದ ಪ್ರಭಾವದ ಶಕ್ತಿಗೆ ಸಾಕ್ಷಿಯಾಗಿದೆ. ನಮ್ಮ ಹಳ್ಳಿ ಕಥೆಗಳು ನಮ್ಮ ಹಳ್ಳಿಯ ಪರಂಪರೆಯ ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳಾಗಿ ಟ್ಯೂನ್ ಮಾಡಿ. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಲು, ಶೇರ್ ಮಾಡಲು ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.